ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜೈ ಕರ್ನಾಟಕ ರವಿ. ತುಂಬ ದಿನ ಆದಮೇಲೆ ಈ ಜಾರ್ ಬಗ್ಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಈ ಜಾರ್ ಬಗ್ಗೆ ಏನು ಯಾವಾಗಲೂ ಜಾರ್ ಎತ್ಕೊಂಡು ಓಡ್ ಬರ್ತಾನೆ ಅಂದರೆ ಯಪ್ಪ ಪ್ರತಿ ಮನೆಯಲ್ಲಿ ಇದಿಲ್ಲ ಅಂತ ಹೇಳಿದ್ರೆ ಇವತ್ತು ಅಡುಗೆ ಆಗ್ತಾಯಿಲ್ಲ. ಅಷ್ಟು ಪ್ರಾಮುಖ್ಯತೆ ಇದೆ ಈ ಜಾರಿಗೆ. ಅದಕ್ಕೆ ಈ ಜಾರ್ ಬಗ್ಗೆ ಒಂದು ವಿಚಾರ ತಿಳಿಸೋಣ ಜನಕ್ಕೆ ಅಂತ ಬಂದಿದ್ದೀನಿ ಸ್ನೇಹಿತರೆ. ಏನಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ತುಂಬ ಕಂಪ್ಲೇಂಟು ಬೇಕಾದ್ರೆ ನಿಮ್ಮ ಮನೇಲಿ ನಿಮ್ಮ ತಾಯಿನ ನಿಮ್ಮ ತಂದೆನ ಕೇಳಿ ನೋಡಿ, ವೈಫ್ ಹೇಳ್ತಾ ಇರ್ತಾರೆ ಅನ್ಕೊತೀರಾ. ನನ್ನ ಪ್ರಕಾರ ಅನ್ಕೊತೀನಿ. ಏನಕ್ಕೆ ಅಂದರೆ ಎವ್ವಿ ಕಂಪ್ಲೇಂಟ್ ಬಂದುಬಿಟ್ಟಿದೆ ಸ್ನೇಹಿತರೆ. ಏನಕ್ಕೆ ಕಂಪ್ಲೇಂಟ್ ಬರ್ತಾಯಿದೆ ಜಾರಲ್ಲಿ ಅಂದರೆ ನಿಮ್ಮ ತಪ್ಪುಗಳಿಂದ. ಏನೇನು ತಪ್ಪು ಏನೇನು ಎತ್ತ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೀವು ತಿಳ್ಕೊತಾ ಹೋಗಿ ಸ್ನೇಹಿತರೆ. ಇದು ನಿಮಗೆ 100% ಯೂಸ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ. ತುಂಬ ಹೆಲ್ಪ್ಫುಲ್ ವಿಡಿಯೋ ಇದು, ಓಕೆನಾ ಸ್ನೇಹಿತರೆ. ಏನು ಗೊತ್ತಾ, ನೀವು ಒಂದು 15 ವರ್ಷ 20 ವರ್ಷದಿಂದಗಡೆ ಜಾರ್ ಅಷ್ಟು ಕಂಪ್ಲೇಂಟ್ ಬರ್ತಿರಲಿಲ್ಲ. ಮಿಕ್ಸಿ ಎಲ್ಲ ನಿಮಗೆ ಸುಮಿತ್ತು, ವೀನಸು, ಮಿಟಾಸು, ಮಹಾರಾಜ ಅವಾಗೆಲ್ಲ ಎಷ್ಟು ವರ್ಷಗಳು ಬಾಳಿಕೆ ಬಂದಿದೆ ಮಿಕ್ಸಿಗಳು. ಅವಾಗ ಏನು ಹೇಳಿ, ಕ್ವಾಲಿಟಿ ಇರ್ತಿತ್ತು, ಐಟಮ್ ಚೆನ್ನಾಗಿರ್ತಿತ್ತು, ಪ್ರೈಸೂ ಕಡಿಮೆ ಇರ್ತಿತ್ತು. ಆವಾಗ ಒಳ್ಳೆ ಕ್ವಾಲಿಟಿ. ನೀವು ಆವಾಗಲೇ ಮಿಕ್ಸಿ 1,500 2,000 ಅಂದರೆ ನಂಬರ್ 1 ಮಿಕ್ಸಿ ಇರ್ತಿತ್ತು. ಈಗ ನಮ್ಮ ಜನ ಆನ್ಲೈನಲ್ಲೇ 1,500 ಮಿಕ್ಸಿ ಸಿಗುತ್ತೆ ಅಂತ ಹೇಳ್ತಾರೆ. ಕಾಪರ್ ರೈಟು 1,700 1,800 ಆಗಿದೆ. ಅರ್ಥ ಮಾಡ್ಕೋಬೇಕು ಯಾವ ಮಿಕ್ಸಿ ಸಿಗುತ್ತೆ, ಏನು ಕ್ವಾಲಿಟಿ ಇರುತ್ತೆ ಅಂತ. ಇವಾಗ ಅದನ್ನು ಆಮೇಲೆ ಮಾತಾಡೋಣ ಸ್ನೇಹಿತರೆ. ಇವಾಗ ಜಾರ್ ಬಗ್ಗೆ ಹೇಳಬೇಕು ನಿಮಗೆ ಅಂದರೆ 15 ವರ್ಷದಿಂದಗಡೆ ನಮ್ಮ ಮನೆಗಳಲ್ಲಿ ವರ್ಷಕ್ಕೆ 3 ಸಲನೋ 5 ಸಲನೋ ದೋಸೆ, ಇಡ್ಲಿ, ವಡೆಗೆ ಅಂತ ರುಬ್ತಿದ್ರು, ಇಲ್ಲ ಒಬ್ಬಿಟ್ಟು ಅಂತ ರುಬ್ತಿದ್ರು. ಬಟ್ ಇವಾಗ ಹಂಗಾಗಿಲ್ಲ ಸ್ನೇಹಿತರೆ. ತಿಂಗಳಿಗೆ ಮಿನಿಮಮ್ 5ರಿಂದ 10 ಸಲ ರುಬ್ತಾರೆ. ಬೇಕಾದ್ರೆ ನಿಮ್ಮ ಮನೆಗಳಲ್ಲಿ ಪರೀಕ್ಷೆ ಮಾಡ್ಕೊಳ್ಳಿ. ತಿಂಗಳಿಗೆ 5ರಿಂದ 10 ಸಲ ರುಬ್ತಾರೆ. ಅದು ಮಿಕ್ಸಿದು ಎಲ್ಲಿ ತಡೆಯುತ್ತೆ ನೀವೇ ಯೋಚನೆ ಮಾಡಿ. ಆಮೇಲೆ ಇನ್ನೊಂದೇನೆಂದರೆ ಸ್ನೇಹಿತರೆ, ಒಂದು ಜಾರಿಗೆ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಹೇಳಿದ್ರೆ ಅರ್ಧ ಹಾಕಬೇಕು. ಅದು ಮುಕ್ಕಾಲಾಗುತ್ತೆ. ರುಬ್ಬಿ ನೀರು ಗೀರು ಎಲ್ಲ ಮಿಕ್ಸ್ ಆದರೆ ಮುಕ್ಕಾಲಾಗುತ್ತೆ. ನೀವೇನು ಮಾಡ್ತೀರಾ, ಫುಲ್ಲು ಹಾಕ್ಬಿಡ್ತೀರಾ. ಅದು ತಡೆಯಲ್ಲ, ಅದು ಹೆವಿ ಲೋಡ್ ಆಗಿಬಿಡುತ್ತೆ ಮಿಕ್ಸಿಗೆ. ಇವಾಗಿನ ಕ್ವಾಲಿಟಿ ದೇವರಾಣೆ, ಮುಂಚೆ ಕ್ವಾಲಿಟಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಎಲ್ಲ ಹೈಬ್ರಿಡ್ ಮೋಟ್ರು ಬರ್ತೈತೆ, ಕ್ವಾಲಿಟಿನೇ ಇಲ್ಲ ಮಿಕ್ಸಿಗಳಲ್ಲಿ. ಎಲ್ಲೋ ಒಂದೊಂದು 5-6 ಮಾಡಲ್ಗಳಿದೆ. ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಯಾವುದು ಗುಡ್ ಇದೆ ಕ್ವಾಲಿಟಿ ಅಂತ. ಬಟ್ ಬರ್ತಾರೋ ಮಿಕ್ಸಿಗಳಲ್ಲಿ ಎಲ್ಲ ಹೈಬ್ರಿಡ್ ಬರ್ತಾಯಿದೆ. ಅಂದರೆ ಕಾಪರ್ ಕಡಿಮೆ ಬರ್ತಾಯಿದೆ, ಕಾಪರ್ ಇಲ್ಲ. ಅರ್ಧ ಕಾಪರ್ ಅರ್ಧ ಅಲ್ಯೂಮಿನಿಯಂ ಬರ್ತಾಯಿದೆ. ಅಂದರೆ ಆರ್ಮಿಚರ್ ಕಾಪರ್ ಬಂದರೆ ಫೀಲ್ಡ್ ಅಲ್ಯೂಮಿನಿಯಂ ಬರ್ತಾಯಿದೆ. ನಿಮಗೆ ವಾರಂಟಿ ಏನೋ ಲಾಂಗು ಕೊಟ್ಬಿಡ್ತಾರೆ. 5 ವರ್ಷ ಮಿಕ್ಸಿಗಳು ಏನೋ ಸದ್ಯಕ್ಕೆ ಯೂಸ್ ಮಾಡಿಬಿಡ್ತಾರೆ. ನಿಮ್ಗೆ ಅಲ್ಲೇ ತೊಗೋಬೇಕಾದ್ರೆ ಮಿಕ್ಸಿ ತೊಗೊಂಡ್ಬಿಡ್ತಾರೆ ದುಡ್ಡನ್ನ ಕಂಪ್ನಿಯವರು. ಅರ್ಥ ಮಾಡ್ಕೊಳ್ಳಿ. ಈ ಜಾರ್ಗಳನ್ನ ನೀವು ಲೋಟ ಕಮ್ಮಿ ಹಾಕೊಂಡು ಯೂಸ್ ಮಾಡಿದ್ರೇ ಬಳಕೆ ಬರೋದು. ಲೋಡ್ ಕಮ್ಮಿ ಹಾಕೊಂಡು ಯೂಸ್ ಮಾಡಿ. ಆಮೇಲೆ 3ನೇದು ಸ್ನೇಹಿತರೆ, ತೊಳೆದ್ಬಿಟ್ಟು ನೀವು ಈಗಿಡಬೇಕು. ಕೆಲವರೆಲ್ಲ ಏನು ಮಾಡ್ತೀರಾ, ತೊಳೆದ್ಬಿಟ್ಟು ಹಿಂಗಿಡ್ತೀರಾ. ಹಿಂಗಿಟ್ರೆ ಉಲ್ಟಾ ಇಟ್ಟರೆ ಏನಾಗುತ್ತೆ, ಎಲ್ಲ ಇಲ್ಲಿ ನೀರು ಕುತ್ಕೊಂಡ್ಬಿಡುತ್ತೆ. ಹಿಂದಗಡೆ ಕಸ ಕಟ್ಟಿ ಎಲ್ಲ ಕಚ್ಕೊಂಡು, ಕಸ ಎಲ್ಲ ತುಂಬಿಕೊಂಡು, ಇಲ್ಲ ಡಸ್ಟ್ ಸ್ಪೂನ್ ಒಂದೊಂಥರ ಎಲ್ಲ ಇದಾಗಿ ಬೇಗ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಉಲ್ಟಾ ಮಡಗಬೇಡಿ. ನೀರನ್ನ ಸೋಸ್ಬಿಟ್ಟು ಹಿಂಗೆ ಮಡಗಿ. ಏನಕ್ಕೆ ಅಂದರೆ ಹಂಗೆ ಹೇಳ್ತೀವಿ ನಾವು ಅಂದರೆ, ಸ್ಟೀಲ್ ಇದು ಆಟೋಮೆಟಿಕ್ ಡ್ರೈ ಆಗುತ್ತೆ. ಹಿಂಗೆ ಉಲ್ಟಾ ಇಟ್ಟರೆ ಏನಾಗುತ್ತೆ, ಅಲ್ಯೂಮಿನಿಯಮ್ಮು ಗ್ಯಾಪ್ ಇರುತ್ತೆ, ಕಚ್ಕೊಂಡ್ಬಿಡುತ್ತೆ, ಹೀರ್ಕೊಂಬಿಡುತ್ತೆ ನೀರನ್ನ. ಇಲ್ಲ ಎಲ್ಲ ಅಲ್ಲಿ ಒಂಥರ ಆಗಿಬಿಡುತ್ತೆ, ಅಸಹ್ಯ ಆಗಿಬಿಡುತ್ತೆ. ಅದರಿಂದ ಬೇಗ ಬೇಸ ಹಾಳಾಗುತ್ತೆ, ಬುಷ್ ಹಾಳಾಗುತ್ತೆ, ನಿಮ್ಮ ಆರೋಗ್ಯಕ್ಕೂ ಸಮಸ್ಯೆ ಆಗುತ್ತೆ ಅದು, ಓಕೆನಾ. ನಾನು ಹೇಳೋದೇನು, ತೊಳೆದ ಮೇಲೆ ಸ್ಟ್ರೈಟಾಗಿಡಿ, ಬಳಕೆ ಬರುತ್ತೆ. ಆಮೇಲೆ ಇನ್ನೊಂದು 3ನೇದು ಸ್ನೇಹಿತರೆ, ಯಾರಾದರೂ ನೋಡಿ 10 ವರ್ಷದ ಮುಂಚೆ ಏನಕ್ಕೆ ಕ್ವಾಲಿಟಿ ಬಳಕೆ ಬರ್ತಿತ್ತು ಅಂದರೆ, ಕಾಯಿ ತುರಿದ್ಬಿಟ್ಟು ಹಾಕೋರು. ತುರಿಮಣೆ ಇರ್ತಿತ್ತು ಮನೆಗಳಲ್ಲಿ. ಕೊಬ್ಬರಿನೂ ಕೂಡ ಕಾಯಿ ತುರಿಯೋ ಇದರಲ್ಲಿ ಕೊಬ್ಬರಿ ತುರಿಯೋ ಮನೇಲಿ ತುರಿತಿದ್ರು. ಟೈಮ್ ಇರ್ತಿತ್ತು, ಜನಕ್ಕೆ ಟೈಮ್ ಇರ್ತಿತ್ತು. ಕೊಬ್ಬರಿ ತುರಿಯೋ ಮನೆಗಳಲ್ಲಿ ತುರಿತಿದ್ರು. ಈಗ ಯಾರು ತುರಿತಾ ಇದ್ದಾರೆ? ಯಾರಿಗೂ ಟೈಮೇ ಇಲ್ಲ. ಹಾಕೋ ಕಲ್ಲು ರುಬ್ಬ ಮಿಕ್ಸಿ ಕಲ್ಲೇ ರುಬ್ಬುತ್ತಂತೆ, ಕಾಯಿ ರುಬ್ಬಲ್ವಾ? ಎಷ್ಟು ದಿನ ರುಬ್ತದೆ ಕಲ್ಲು? ಬ್ಲೇಡು ಮತ್ತು ಶಾಫ್ಟು ಮೈನಸ್ ಆಗೋಗುತ್ತೆ, ಬರೀ ರೊಟೇಟ್ ಆಗುತ್ತೆ ಬ್ಲೇಡು. ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಯಾವುದೋ 1-2 ಕಂಪ್ನಿ ಹೇಳ್ಬಿಡುತ್ತೆ, ನಾನು ಕಲ್ಲಾಕಿ ರುಬ್ಬಿ ತೋರಿಸ್ತೀನಿ ಅಂತ. ಸ್ಟಾರ್ಟಿಂಗ್ ಎಲ್ಲ ನೀವು ಲೋಕಲ್ ತಗೊಂಡ್ರು ರುಬ್ಬಿಡ್ತದೆ. ಆಮೇಲೆ ಇರೋದು ಮಾರಿ ಹಬ್ಬ, ಆವಾಗ ಹೋಗುತ್ತೆ, ಹಾಳಾಗುತ್ತೆ. ಅದಕ್ಕೆ ಹೇಳೋದು, ಕಾಯಿನ ತುರಿದ್ಬಿಟ್ಟು ಹಾಕಿ, ಬಳಕೆ ಚೆನ್ನಾಗಿ ಬರುತ್ತೆ. ಕೊಬ್ಬರಿ ತುರಿದಾಕಿ, ಕಾಯಿನ ತುರಿದ್ಬಿಟ್ಟು ಹಾಕಿ. ನಾನು ಸಣ್ಣ ಕಚ್ಚುತ್ತೀನಿ. ಎಷ್ಟು ಸಣ್ಣ ಕಚ್ತೀರ ಅರ್ಜೆಂಟಲ್ಲಿ? ನನಗೊತ್ತು. ನಮ್ಮ ಮನೆಯಲ್ಲೂ ನಾವು ಹೇಳಿದ್ರು ಕೇಳಲ್ಲ. ನಮ್ಮ ಮನೆಯಲ್ಲೇ ನಾವು ಹಂಗೇನೆ ಹೇಳಿದ್ರೇ ಕೇಳಲ್ಲ, ಹೊಡಿತಾ ಇರ್ತಾರೆ ಮನೇಲೇನೋ. ಅರ್ಥ ಮಾಡ್ಕೊಳ್ಳಿ. ಕಾಯಿನ ತುರಿದಾಕಿ 5 ನಿಮಿಷ ಲೇಟ್ ಆದರೂ ಸಾಂಬಾರು ರುಚಿನೂ ಇರುತ್ತೆ. ಆ ಕಾಯಿ ಹೊಡೆಯೋ ಸ್ಪೀಡ್ಗೆ ಆ ರುಚಿನೇ ಹೊಂಟೋಗಿರುತ್ತೆ. ತುರಿದು ಹಾಕ್ಕೊಳ್ಳಿ. ತುರಿದು ಹಾಕಿದ್ರೆ ಬಾಳಿಕೆ ಚೆನ್ನಾಗಿ ಬರುತ್ತೆ. ಹಂಗಿಲ್ಲ, ಇನ್ಕ್ಲೂಡಿಂಗ್ ನಮ್ಮ ಮನೆಯಲ್ಲೋ ಇವಾಗ ಬಂದಿರೋ ಸೊಸೈಟಿರು ಕೇಳಬೇಕಲ್ಲಪ್ಪ, ಯಾರು ಮಾಡ್ತಾರೆ ಕಾಯಿ ತುರ್ಕೊಂಡು? ಹಚ್ಚು ಹಾಕು ಮಿಕ್ಸಿ ರುಬ್ತದೆ. ಕಲ್ಲು ಹಾಕೊಂಡು ರುಬ್ತಾರೆ. ಇನ್ನು ಮಿಕ್ಸಿ ಕಾಯಿ ರುಬ್ಬಲ್ವಾ? ಏನು ಅನ್ಕೊಂಬಿಟ್ಟಿದ್ರ? ಕಲ್ಲು ಫಸ್ಟ್ ಟೈಮ್ ರುಬ್ತದೆ, ಯಾವಾಗಲೂ ರುಬ್ಬಲ್ಲ. ಶಾಫ್ಟು ಮೈನಸ್ ಆಗಿರ್ತದೆ, ಅದು ಅರ್ಥ ಮಾಡ್ಕೊಳ್ಳಿ. ಕಾರಂತೂ ಡ್ರೈ ರುಬ್ತಾರೆ.
ಇನ್ನೂ ಹಬ್ಬ ಹರಿದಿನಗಳಲ್ಲಿ ಇವಾಗ ಬೆಲ್ಲ ಸುರಚ್ಕೊಂಬಿಟ್ಟದು. ಬೆಲ್ಲ ಹಾಕೋದು ಗ್ರೈಂಡರ್ಗೆ ಆಗಲಿ ಮಿಕ್ಸಿಗೆ ಆಗಲಿ ಬೆಲ್ಲ ಹಾಕಬಾರ್ದು. ಬೆಲ್ಲ ಹಾಕಿದ್ರೆ ಅದು ಅಂಟು ಗಮ್ಮು, ಹೆವಿ ಗಮ್ಗಿಂತ ಇನ್ನೂ ಹೆವಿ. ಅದು ಹೀಟ್ ಆದಾಗ ರನ್ನಿಂಗಲ್ಲಿ ಜಾಮ್ ಆಗಿಬಿಡುತ್ತೆ. ಮಿಕ್ಸಿ ಕಪ್ಲರ್ ಹಾಳಾಗುತ್ತೆ, ಮೋಟ್ರ್ ಹಾಳಾಗುತ್ತೆ, ಜಾರಂತೂ ಎಕ್ಕೊಟ್ಟು ಹೋಗ್ಬಿಡುತ್ತೆ. ಈ ತಪ್ಪನ್ನು ಕೂಡ ನೀವು ಮಾಡಬೇಡಿ, ಓಕೆನಾ? ಇಷ್ಟು ಸಮಸ್ಯೆ ಇದೆ. ಇದು ನಿಮಗೆ ನಿಜನ ಸುಳ್ಳ ಯೋಚನೆ ಮಾಡಿ. ಅಷ್ಟು ವರ್ಷದಿಂದಗಡೆ ಹಂಗೆ ರುಬ್ತಿದ್ರು, ಅಷ್ಟು ಬಾಳಿಕೆ ಬರ್ತಿತ್ತು ಅಂದರೆ ಅವ್ರು ಹೆಂಗೆ ರುಬ್ತಿದ್ರು, ಏನೇನು ಯೂಸ್ ಮಾಡ್ತಿದ್ರು. ಇವಾಗ ನೀವು ಪರ್ ಮಂತು ಎಷ್ಟು ಸಲ ಜಾರ್ನ ಹಾಕ್ತೀರಾ, ಏನು ರುಬ್ತೀರಾ, ಹೆಂಗೆ ರುಬ್ತೀರಾ ಅನ್ನೋದನ್ನೆಲ್ಲ ಸ್ವಲ್ಪ ಥಿಂಕ್ ಮಾಡಿ. ನಾನು ಹೇಳಿರೋ ಸ್ವಲ್ಪ ಐಡಿಯಾಗಳನ್ನ ಯೂಸ್ ಮಾಡ್ಕೊಳ್ಳಿ. ಕಾಯಿ ತುರಿಬೇಡಿ, ಲೋಡ್ನ ಕಮ್ಮಿ ಹಾಕಿ, ಜಾರ್ನ ಸ್ಟ್ರೈಟಾಗಿಡಿ, ಓಕೆನಾ? ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಒಳಗಡೆ ಬುಷ್ ಕ್ವಾಲಿಟಿನೋ, ಬೇಸ್ ಕ್ವಾಲಿಟಿನೋ, ಜಾರ್ ಕ್ವಾಲಿಟಿನೋ, ಮಿಕ್ಸಿ ಕ್ವಾಲಿಟಿ ನಿಮಗೆ ಅವಾಗ ಬಂದಂಗೆ ಬರ್ತಾ ಇಲ್ಲ, ಅದೊಂದು ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗಿನ ಮಿಕ್ಸಿಗಳು ತಕ್ಕನಾಗೆ ಏನಾಗುತ್ತೆ, ಇವಾಗ ನಾವು ರಿಪೇರಿಗೆ ಒಂದು ಒಳ್ಳೆ ಬುಷ್ ಹಾಕಬೇಕು ಅಂದರೆ 200 ರೂಪಾಯಿ ಬೇಕು ಸ್ನೇಹಿತರೆ. ನಾವು 200 ರೂಪಾಯಿ ಕೇಳಿದ್ರೆ ಕಸ್ಟಮರ್ ಕೊಡ್ತಾರೆ. ಇನ್ನೊಂದು 500 ರೂಪಾಯಿ ಹಾಕಿದ್ರೆ ಹೊಸ ಮಿಕ್ಸಿ ಸಿಗ್ತದೆ ಅಂತದೆ. ಎಲ್ಲಿ ಅಂದರೆ ಆನ್ಲೈನಲ್ಲಿ ಅಂತಾರೆ. 2 ದಿನ ಬರೋಲ್ಲ ಕ್ವಾಲಿಟಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಲೋಡ್ನ ಕಮ್ಮಿ ಹಾಕ್ಕೊಂಡು ಯೂಸ್ ಮಾಡಿ. ಆಮೇಲೆ ಇನ್ನೊಂದು ಏನಂತ ಗೊತ್ತಾ, ಪಲ್ಸ್ ಇರುತ್ತೆ, ರಿವರ್ಸು ನಿಮಗೆ 1 2 3 ಇರುತ್ತಲ್ಲ ಸ್ಪೀಡು. ನಮ್ಮ ಬೇರೆ ವೀಡಿಯೋದಲ್ಲಿ ಹಿಂದಿನ ವೀಡಿಯೋಗಳಲ್ಲೂ ಕೂಡ ಮಾಡಿದ್ದೀನಿ, ಮುಂದೆ ಅದ್ರದ್ದು ಸಪ್ರೇಟ್ ವೀಡಿಯೋನು ಮಾಡ್ತೀನಿ. ಪಲ್ಸ್ ಯೂಸ್ ಮಾಡಿ. ಮಿಕ್ಸಿಗಳಲ್ಲಿ ಪಲ್ಸ್ ಕೊಡೋದೆ ಅದಕ್ಕೆ. ನೀವು ಪಲ್ಸ್ ಯೂಸ್ ಮಾಡಿ. ಲೋಡ್ ಜಾಸ್ತಿ ಹಾಕಿದ್ರೆ ಆಯ್ತು, ಎಮರ್ಜೆನ್ಸಿನ ಪಲ್ಸ್ ಯೂಸ್ ಮಾಡಿ. ರಿವರ್ಸು ಬಿಟ್ಟು ಇಟ್ಕೋಬಾರ್ದು. ರಿವರ್ಸ್ ಹಿಂದೆ ಮಿಕ್ಸಿ ಹಿಂದೆ ತಿರ್ಗಿಸ್ಬಿಟ್ರೆ ಹಾಳಾಗೋಗ್ಬಿಡುತ್ತೆ ನಮ್ಮ ಮನೇಲಿ ಅಂತ ಪಕ್ಕದ ಮನೆಯವ್ರು ಹೇಳಿದ್ರು ಅಂತೆಲ್ಲ ಹೆದರ್ಕೋಬೇಡಿ. ನೀವು ಯೂಸ್ ಮಾಡಿ. ಹಂಗೆ ಯೂಸ್ ಮಾಡಿದ್ರೆ ಮಿಕ್ಸಿ ಬಳಕೆ ಬರೋದು. ಮಿಕ್ಸಿ ಮೋಟ್ರಿಗೆ ಎಫೆಕ್ಟ್ ಆಗೋಲ್ಲ. ಎಕ್ಸಾಂಪಲ್, ಕರೆಂಟ್ ಒಳಗಡೆ ನಾವು ಕೈ ಇಟ್ಬಿಟ್ಟು ಹಾಗೆ ಇಟ್ಕೊಂಡ್ರೆ ಸುಟ್ಟೋಗ್ತೀವಿ. ಅದೇ ಇಟ್ಬಿಟ್ಟು ತೆಗೆದ್ರೆ ಶಾಕ್ ಹೊಡೆದು ಬಿಟ್ಬಿಡುತ್ತೆ. ಕೆಲವೊಂದು ಇಟ್ಕೊಂಡ್ಬಿಡುತ್ತದೆ. ಹುಷಾರು, ಹಂಗೆಲ್ಲ ಪ್ರಯತ್ನ ಪಡೋಕ್ಕೆ ಹೋಗ್ಬೇಡಿ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಓಕೆನಾ? ನೀವು ಕರೆಂಟ್ ಒಳಗಡೆ ಕೈ ಇಟ್ಬಿಟ್ಟು ಇಮಿಡಿಯೇಟ್ ತೆಗೆದ್ರೆ ಶಾಕ್ ಮಾತ್ರ ಹೊಡೆಯುತ್ತೆ. ಅದೇ ಥರನೇ ಮೋಟ್ರಿಗೂ ನೀವು ಲೋಡ್ ಹಾಕೊಂಡು ಹೊಡಿತಾ ಇದ್ದರೆ ಮೋಟ್ರಿಗೆ ಎಫೆಕ್ಟ್ ಆಗಿಬಿಡುತ್ತೆ. ಪಲ್ಸ್ ಯೂಸ್ ಮಾಡಿದ್ರೆ ನೀವು ನುಣಗಾಗ್ತಿರೋ ಐಟಮು ಕೂಡ ನುಣಗಾಗುತ್ತೆ. ಕೆಲವರಂತೂ ಬ್ಲೇಡೇ ಚೇಂಜ್ ಮಾಡಿ ಅಂತ ಬರ್ತಾರೆ. ಎಲ್ಲ ಕಾಯಿ ಹಾಕೊಂಡು ತುರಿದೆ ಆ ಶಾಫ್ಟೇ ಮೈನಸ್ ಆಗೋಗಿರುತ್ತೆ, ಬ್ಲೇಡ್ ಏನೂ ಆಗಿರಲ್ಲ. ಪಲ್ಸ್ ಯೂಸ್ ಮಾಡಿ, ಎಂಥ ಇದ್ರೂ ನೀಟಾಗಿ ನುಣಗಾಗುತ್ತೆ, ಓಕೆನಾ? 1 2ನೇ ಸ್ಪೀಡಲ್ಲಿ ಲೋಡ್ ಯೂಸ್ ಮಾಡಿಬಿಡಿ, 3ನೇ ಸ್ಪೀಡಲ್ಲಿ ಲೋಡ್ ಯೂಸ್ ಮಾಡಿ. ಬಾಳಿಕೆ ಬರುತ್ತೆ ಸ್ನೇಹಿತರೆ. ಮಿಕ್ಸಿನೂ ಬಳಕೆ ಬರುತ್ತೆ, ಜಾರು ಬಳಕೆ ಬರುತ್ತೆ. ಆದಷ್ಟು ಲೋಡ್ನ ಕಮ್ಮಿ ಹಾಕ್ಕೊಂಡು ಯೂಸ್ ಮಾಡಿ. ಮುಂದಿನ ದಿನಗಳಲ್ಲಿ ನಿಮಗೆ ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ, ಯಾವ ಮಿಕ್ಸಿ ಬೆಟರು, ಯಾವುದು ಏನು ಎತ್ತ ಅಂತ. ಆಮೇಲೆ ನಿಮ್ಮ ಮನೇಲಿ ಯಾವ ಮಿಕ್ಸಿ ಇದೆ ಅಂತಂದು ದಯವಿಟ್ಟು ಕಮೆಂಟ್ ಮಾಡಿ. ಈಗ ನಾನು ಹೇಳಿರೋ ಅಂಶಗಳು ನಿಮಗೆ ನಿಜ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಮಿಸ್ ಇಲ್ದಂಗೆ ಫಾಲೋ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡಿರಿ. ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಪೋರ್ಟ್ ಮಾಡಿ. ಬೆಳೀತಾರ ಹುಡುಗರು, ತುಂಬ ಬೆಳೆದಿರೋರನ್ನ ಬಿಟ್ಬಿಟ್ಟವ್ರೆ, ಈಗ ಬೆಳೀತಾರವ್ರನ್ನ ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಬಾಯ್.